ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಪಟ್ಟಣದಲ್ಲಿ ಇಂದು ಶನಿವಾರ ದಿವಸದಂದು ಬಂಕಾಪುರದ ಗೊಟ್ಟಿಗೆರೆ ಗ್ರಾಮದೇವಿ ದ್ಯಾಮವ್ವ ದೇವಸ್ಥಾನದ ಆವರಣದಲ್ಲಿ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಮಹಿಳಾ ಸ್ವಸಹಾಯ ಸಂಘಗಳಿಂದ ಕೆನರಾ ಬ್ಯಾಂಕ್ ಖಾತೆ ಹೊಂದಿರುವ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಕೆನರಾ ಬ್ಯಾಂಕ್ ಅಧಿಕಾರಿಗಳಿಗೆ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ಸದಸ್ಯರಿಗೆ ಪುರಸಭೆಯ ಅಧಿಕಾರಿಗಳಿಗೆ ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ಟಿವಿ ವಾಹಿನಿ ಮಾಧ್ಯಮದವರಿಗೆ ಗೌರವಪೂರ್ವಕ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಆದ ಪುರಸಭೆ ಅಧ್ಯಕ್ಷರು ಮಮತಾ ಮಾಗಿ ಹಾಗೂ ಪುರಸಭೆ ಉಪಾಧ್ಯಕ್ಷರು ಆದ ಆಂಜನೇಯ ಗುಡಿಗೇರಿ, ಪುರಸಭೆ ಸದಸ್ಯರು ಆದ ರಾಜು ಭಟ್ಟಿ, ಕೆನರಾ ಬ್ಯಾಂಕ್ ವ್ಯವಸ್ಥಾಪಕರು ಆದ ಸನಿ ಸರ್ ಹಾಗೂ ಬ್ಯಾಂಕಿನ ಫೀಲ್ಡ್ ಆಫೀಸರ್ ಆಗಿರುವಂತಹ ಅರುಣ್ ಪೂಜಾರ್ ಹಾಗೂ ಪುರಸಭೆಯ ಕಚೇರಿ ವ್ಯವಸ್ಥಾಪಕರು ಆದ ಬಸಮ್ಮ ಕೋರ್ಕಲ್ ಹಾಗೂ ಬಿಎಸ್ ಗಿಡ್ಡಣ್ಣವರ್, ಜಗದೀಶ್ ಗೌಡ್ರು, ದೊಡ್ಡಗೌಡ್ರು, ಪತ್ರಿಕೆಯ ಮಾಧ್ಯಮದವರು ಆಗಿರುವಂತಹ ಎಂವಿ ಗಾಡದ್, ಸದಾಶಿವ ಹಿರೇಮಠ, ರವಿರಾಜ ಸಂಶಿ, ಬಂಕಾಪುರದ ಮಹಿಳಾ ಸ್ವಸಹಾಯ ಸಂಘಗಳ ಒಕ್ಕೂಟದಿಂದ ಈ ಎಲ್ಲ ಸನ್ಮಾನ್ಯರಿಗೂ ಸನ್ಮಾನವನ್ನ ಮಾಡಲಾಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಹಿಳಾ ಸ್ವಸಹಾಯ ಸಂಘದ ಹೆಸರುಗಳನ್ನ ನೋಡೋದಾದ್ರೆ ಬಸವ ಮಹಿಳಾ ಸ್ವಸಹಾಯ ಸಂಘ, ಗೋಕುಲ ಮಹಿಳಾ ಸಂಘ, ಸಾಲುಮರದ ತಿಮ್ಮಕ್ಕನ ಮಹಿಳಾ ಸ್ವಸಹಾಯ ಸಂಘ, ಹೂನಕೆರೆ ಮಲ್ಲಯ್ಯನ ಮಹಿಳಾ ಸ್ವಸಹಾಯ ಸಂಘ, ಸಿರಿಬಂಗಾರ ಮಹಿಳಾ ಸ್ವಸಹಾಯ ಸಂಘ, ವೆಂಕಮ್ಮದೇವಿ ಮಹಿಳಾ ಸ್ವಸಹಾಯ ಗ್ರಾಮದೇವಿ ಸ್ವಸಹಾಯ ಸಂಘ, ಈ ಒಟ್ಟು 7 ಸಂಘಗಳ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಜರುಗಿಸಲಾಗಿತ್ತು. ಈ ಕಾರ್ಯಕ್ರಮ ಉದ್ದೇಶಿಸಿ ಪುರಸಭೆಯ ಉಪಾಧ್ಯಕ್ಷರು ಆಗಿರುವಂತಹ ಆಂಜನೇಯ ಗುಡಿಗೇರಿ ಅವರು ಮಹಿಳಾ ಸಂಘಗಳು ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ನಂತರ ಪುರಸಭೆಯ ಅಧ್ಯಕ್ಷರು ಆಗಿರುವಂತಹ ಮಮತಾ ಮಾಗಿ ಅವರು ಮಹಿಳೆಯರು ಹುಷಾರಾಗಿರಿ, ನಿಮ್ಮ ಬ್ಯಾಂಕಿನಲ್ಲಿ ವ್ಯವಹಾರಗಳ ಸರಿಯಾಗಿ ಮಾಡಿದ್ರೆ ಅವರಿಗೆ ಸರ್ಕಾರದಿಂದ ಸವಲತ್ತುಗಳು ದೊರೆಯುತ್ತೆ ಅಂತ ಹೇಳಿದ್ದಾರೆ. ನಂತರ ಬ್ಯಾಂಕಿನ ವ್ಯವಸ್ಥಾಪಕರು ಆಗಿರುವಂತಹ ಸನಿ ಸರ್ ಅವರು ಸಹ ನಮ್ಮ ಬ್ಯಾಂಕಿನಲ್ಲಿ ವ್ಯವಹಾರ ಮಾಡತಕ್ಕಂತಹ ಮಹಿಳೆಯರಿಗಾಗ್ಲಿ ಪುರುಷರಾಗ್ಲಿ ಯಾವುದೇ ತರದಿಂದ ಮೋಸ ಹೋಗಬೇಡಿ, ಏನಾದರೂ ಕೇಳಬೇಕಾದ್ರೆ ಬ್ಯಾಂಕಿನ ಸ್ಥಳಕ್ಕೆ ಭೇಟಿ ಕೊಟ್ಟು ಸಮಗ್ರ ಮಾಹಿತಿಯನ್ನು ತಿಳಿದುಕೊಳ್ಳಿ ಅಂತ ಸ್ಪಷ್ಟತೆ ಕೊಟ್ಟಿದ್ದಾರೆ. ನಂತರ ಬ್ಯಾಂಕಿನ ಫೀಲ್ಡ್ ಆಫೀಸರ್ ಆಗಿರುವಂತಹ ಅರುಣ್ ಪೂಜಾರಿ ಕೂಡ ನಮ್ಮ ಬ್ಯಾಂಕಿನಿಂದ ಎಲ್ಲ ಸಾರ್ವಜನಿಕರಿಗೆ ಲೋನ್ ಅನ್ನ ಕೊಡ್ತೀವಿ, ಆದ್ರೆ ನಮ್ಮನ್ನ ಗುರುತಿಸುವುದಿಲ್ಲ, ಬ್ಯಾಂಕಿನ ಕೆಲಸದಲ್ಲಿ ನಾವು ಬ್ಯುಸಿ ಆಗಿರ್ತೀವಿ, ಆದ್ರೆ ಇಲ್ಲಿ ಸ್ವಸಹಾಯ ಸಂಘದ ಮಹಿಳೆಯರು ನಮ್ಮನ್ನ ಗುರುತಿಸಿ ಸಾಲವನ್ನ ಪಡೆದುಕೊಂಡು ಮಹಿಳೆಯರು ನಮ್ಮನ್ನ ಗುರುತಿಸಿ ಸನ್ಮಾನವನ್ನು ಕೂಡ ಮಾಡಿದ್ದೀರಿ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಂತರ ಪ್ರೇಮ ಗೋಣೆಪ್ಪನವರ್ ಈ ಒಂದು ಕಾರ್ಯಕ್ರಮದ ಉದ್ದೇಶಿಸಿ ಈಗಾಗಲೇ ಮಹಿಳೆಯರಿಗೆ ಬಂಕಾಪುರದ ಸ್ವಸಹಾಯ ಸಂಘಕ್ಕೆ ರೊಟ್ಟಿ ಮಷಿನ್ ತೆಗೆದುಕೊಂಡಿದ್ದಾರೆ, ಅವರಿಗೆ 1.5 ಲಕ್ಷ ಸಬ್ಸಿಡಿಯನ್ನ ಬಿಟ್ಟಿರ್ತಾರೆ. ಬ್ಯಾಂಕಿನವರು ಮತ್ತು ಮಹಿಳೆಯರಿಗೆ ಸಂಘದವರು ಸದಸ್ಯರಿಗೆ ಒಬ್ಬ ವ್ಯಕ್ತಿಗೆ 2 ಲಕ್ಷ ರೂಪಾಯಿ ಲೋನ್ ಅನ್ನ ಕೊಡ್ತಾರೆ. ಇದು ಬ್ಯಾಂಕ್ ಖಾತೆಗೆ ಸರಿಯಾಗಿ ತುಂಬಿದ್ರೆ 4 ಲಕ್ಷ ಕೊಡ್ತಾರೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇಲ್ಲಿ ಸಾಲದ ವಿತರಣೆ ಮಾಡಿದಂಥ ಬ್ಯಾಂಕಿಗೆ ಕೃತಜ್ಞತೆ ಸಲ್ಲಿಸಬೇಕು ಅನ್ನುವಂಥ ಉದ್ದೇಶ ನಿಮ್ಮದಾಗಿದೆ. ಆ ಕೃತಜ್ಞತೆಯನ್ನು ಸಲ್ಲಿಸುವಂಥ ಉದ್ದೇಶವನ್ನು ಅವರಲ್ಲಿ ನಮ್ಮನ್ನು ಕೂಡ ಪಾಲ್ಗೊಳಿಸಿ ಪತ್ರಕರ್ತರನ್ನು ಕೂಡ ಗುರುತಿಸಿ ತಾಯಂದಿರಿಗೆ ಇವತ್ತು ಕರೆದು ನಮ್ಮದ ಮೊದಲ ಮಾತನಾಡೋಕ್ಕಿಂತ ಮುಂಚಿತ ಎಲ್ಲರಲ್ಲಿ 7 ಸಂಘದ ಮಹಿಳೆಯರಲ್ಲಿ ನಾವೊಂದು ಕ್ಷಮೆಯನ್ನು ಕೇಳ್ಕೊತೇವೆ. ಏನಂತ ಈ ಕಾರ್ಯಕ್ರಮಕ್ಕೆ ನಾವು ತಡವಾಗಿ ಬಂದಿದ್ದೇವೆ. ಕಾರಣ ಏನಂತಂದರೆ ಇದೇ ಟೈಮ್ನಲ್ಲಿ ಇನ್ನೊಂದು ಕಾರ್ಯಕ್ರಮ ಇರುವುದರಿಂದ ಆ ಕಾರ್ಯಕ್ರಮ ಮುಗಿಸಿ ಬರಬೇಕು ಅಂತಂದ್ರೆ ಸ್ವಲ್ಪ ತಡವಾಯಿತು. ಎಲ್ಲ ತಾಯಂದಿರು ಕೂಡ ಕ್ಷಮಿಸಬೇಕು ಅಂತ ಅವರಿಗೆ ತಿಳ್ಕೊಂಡು 2 ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇರ್ತೀನಿ. ಇಲ್ಲಿ ಅಧ್ಯಕ್ಷತೆಯ ಸ್ಥಾನವನ್ನು ವಹಿಸಿದಂಥ ನಮ್ಮ ಸಹೋದರಿ ಅಧ್ಯಕ್ಷರಾದಂಥ ಪುರಸಭೆ ಅಧ್ಯಕ್ಷರಾದಂಥ ಮಮತಾ ಮಾಗಿ ಅವರೇ ಹಾಗೂ ಸ್ನೇಹಿತರಾದಂಥ ಜಗದೀಶ್ ದೊಡ್ಡಮಡಿ ಹಾಗೂ ನನ್ನ ಸಹೋದ್ಯೋಗಿ ಮಿತ್ರರಾದಂಥ ಪತ್ರಕರ್ತರು ಮತ್ತು ಜಿಲ್ಲೆಯ ಪತ್ರಕರ್ತರ ಸಂಘದ ಸದಸ್ಯತ್ವವನ್ನು ಹೊಂದಿದಂಥ ಸಹೋದರ ಸದಾನಂದ ಹಿರೇಮಠ ಅವರೇ ಹಾಗೂ ಎಲ್ಲ 7 ಸಂಘದ ಮಹಿಳಾ ತಾಯಂದಿರು ತಮ್ಮಲ್ಲಿ ವಿನಂತಿಸಿಕೊಳ್ಳೋದು ಏನು ಅಂತಂದ್ರೆ ಈ ಒಂದು ಬ್ಯಾಂಕ್ಗಳು ತಮ್ಮ ಒಂದು ಕಾರ್ಯಚಟುವಟಿಕೆಗಳನ್ನು ಗುರುತಿಸಿ ಪುರಸಭೆ ಸಂಘಟನೆಯನ್ನು ಮಾಡ್ತಿರುವಂಥದ್ದು ಪುರಸಭೆ ಸಂಘಟನೆ ಮಾಡ್ತಾ ಇದೆ. ಬ್ಯಾಂಕ್ಗಳು ನಿಮ್ಮನ್ನು ಗುರುತಿಸಿ ನಿಮ್ಮ ಸೇವಾ ಕಾರ್ಯಗಳನ್ನು ಗುರುತಿಸಿ ಅದು ಸಾಲ ಸೌಲಭ್ಯಗಳನ್ನು ನಿಮ್ಗೆ ವಿತರಣೆ ಮಾಡ್ತಾ ಇದೆ. ಕಾರಣ ಏನು ಅಂತಂದ್ರೆ ಮಹಿಳೆಯರು ಕರೆಕ್ಟಾಗಿ ಸರಿಯಾದ ಟೈಮ್ಗೆ ಸಾಲವನ್ನು ತಗೋತಾರೆ ಮತ್ತು ಅವ್ರಿಗೆ ಅವಶ್ಯಕತೆ ಇದ್ದಂಥ ಸಾಲಗಳನ್ನು ವಿತರಣೆಯನ್ನು ತಗೊಂಡು ಮತ್ತು ಮರುಪಾವತಿಯನ್ನು ಮಾಡ್ತಿದ್ದಾರೆ ಅನ್ನುವಂಥ ಉದ್ದೇಶಕ್ಕಾಗಿ ಹೆಚ್ಚಿನ ಸಾಲ ಸೌಲಭ್ಯಗಳನ್ನು ಅತ್ಯಂತ ಸಾಲಗಳನ್ನು ನಿಮಗೆ ವಿತರಣೆ ಮಾಡ್ತಾ ಇದ್ದಾರೆ. ಈಗಾಗಲೇ ನಾನು ತಿಳ್ಕೊಂಡೆ
ಈ 7 ಸಂಘಗಳಿಗೆ ಸೇರಿ 78 ಲಕ್ಷ ರೂಪಾಯಿಗಳನ್ನು ನಿಮಗೆ ವಿತರಣೆ ಮಾಡಿದ್ದಾರೆ. ಬಹಳ ಸಂತೋಷ ಅನಿಸ್ತು. ಅದಕ್ಕಾಗಿ ನಮ್ಮ ಪ್ರೇಮ ಕಾರ್ಯಕ್ರಮದಿಂದ ಮಾತನಾಡಕ್ಕೆ ನನಗೆ 2 ಅವಕಾಶ ಕೊಡ್ರಿ, 2 ಮಾತು. ನಾನು ಮತ್ತೆ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿತ್ತು. ಆದರೂ ಕೂಡ ನಿಮ್ಮನ್ನು ಕಂಡು ಈ ಒಂದು ವಿಚಾರಗಳನ್ನು ಕಟ್ಕೊಂಡು 2 ಮಾತುಗಳನ್ನು ಹೇಳಬೇಕು ಅನಿಸಿತ್ತು. ಅದಕ್ಕಾಗಿ ಈ 78 ಲಕ್ಷ ರೂಪಾಯಿಗಳನ್ನು 7 ಸಂಘಗಳಿಗೆ ವಿತರಣೆ ಮಾಡಿದೆ ಅಂತಂದ್ರೆ ಬಹಳ ಉತ್ತಮವಾದದ್ದು. ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ಆ ಕೆನರಾ ಬ್ಯಾಂಕಿನ ಎಲ್ಲ ಸಿಬ್ಬಂದಿಗೂ ಕೂಡ ನಾನು ಕೃತಜ್ಞತೆಯನ್ನು ಅರ್ಪಿಸ್ತೀನಿ. ಯಾಕಂತಂದ್ರೆ ಮಹಿಳೆಯರು ತಾವೆಲ್ಲರೂ ಕೂತ್ಕೊಂಡಿದ್ದೀರಿ, ತಾವೆಲ್ಲರೂ ಕೂಡ ಈ ಹಣವನ್ನು ಅತ್ಯಂತ ಸದುಪಯೋಗ ಮಾಡಿಕೊಂಡಿದ್ದೀರಿ ಅಂತ ನನ್ನ ಆತ್ಮವಿಶ್ವಾಸ ಇದೆ. ಹೈನುಗಾರಿಕೆ ಇರ್ಬೋದು ಅಥವಾ ಇನ್ನೊಂದು ಕಾರ್ಯಗಳಿಗಿರ್ಬೋದು, ಟೈಲರಿಂಗ್ ಇರ್ಬೋದು ಅಥವಾ ಎಲ್ಲ ವಿವಿಧ ಕಾರ್ಯಗಳಿಗೆ ಇದನ್ನು ನೀವೆಲ್ಲ ಹಂಚಿಕೊಂಡಿದ್ದೀರಿ ಅನ್ನುವಂಥ ಭಾವನೆ ನನಗಿದೆ. ನೀವು ಯಾವ್ಯಾವ ಕಾರ್ಯಕ್ರಮಕ್ಕೆ ಅದನ್ನು ವಿನಿಯೋಗ ಮಾಡಿಕೊಂಡಿದ್ದೀರಿ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಈ ಒಂದು ಕಾರ್ಯಗಳಿಗೆ ಹೈನುಗಾರಿಕೆ ಇರ್ಬೋದು, ಟೈಲರಿಂಗ್ ಇರ್ಬೋದು ಅಥವಾ ಇನ್ನೊಂದು ಇತರೆ ಕಾರ್ಯಕ್ರಮಗಳಿಗೆ ನೀವು ಆ ಹಣವನ್ನು ತೆಗೆದುಕೊಂಡು ಖರ್ಚನ್ನು ಮಾಡಿರ್ಬೋದು. ಸೊ ಮಹಿಳೆಯರು ಅತ್ಯಂತ ಪ್ರಾಮಾಣಿಕವಾಗಿ ಸಾಲವನ್ನು ತೆಗೆದುಕೊಳ್ತಾರೆ, ಅತ್ಯಂತ ಪ್ರಾಮಾಣಿಕವಾಗಿ ಸಾಲವನ್ನು ಮರುಪಾವತಿ ಮಾಡ್ತಾರೆ ಅನ್ನುವಂಥ ಆತ್ಮವಿಶ್ವಾಸ ಆ ಬ್ಯಾಂಕ್ನವರಿಗಿದೆ. ಕಡಿಮೆ ಬಡ್ಡಿ ದರದಲ್ಲಿ ಇದನ್ನು ನೀವು ತೆಗೆದುಕೊಂಡು ನಿಮ್ಮ ಕುಟುಂಬದ ನಿರ್ವಹಣೆಯನ್ನು ನೀವು ಮಾಡ್ತಾ ಇದ್ದೀರಿ. ಮಹಿಳೆ ಇವತ್ತು ಸಾಮಾನ್ಯವಾಗಿಲ್ಲ. ಪ್ರತಿಯೊಂದು ಕುಟುಂಬದ ಒಂದು ನಿರ್ವಹಣೆ ಮಾಡುವಂಥ ಶಕ್ತಿ ಸಾಮರ್ಥ್ಯ ಪ್ರತಿ ಮಹಿಳೆಗೂ ಇದೆ ಅನ್ನುವಂಥದ್ದು ಕೂಡ ನಾವು ಇಲ್ಲಿ ಕಂಡುಕೊಳ್ಬೇಕಾಗುತ್ತೆ. ಯಾಕಂತಂದ್ರೆ ಆ ಸಾಲ ತೆಗೆದುಕೊಂಡಿದ್ದನ್ನು ನೋಡಿದ್ರನ್ನ ಇಲ್ಲೇನಿದೆ ಅಂತಂದ್ರೆ ಆ ಮಹಿಳೆಯರು ಅದನ್ನು ಸರಿಯಾಗಿ ಯೂಸ್ ಮಾಡ್ತಾ ಇದ್ದಾರೆ, ಉಪಯೋಗ ಮಾಡ್ತಾ ಇದ್ದಾರೆ ಅನ್ನೋದು ಕಂಡು ಬರ್ತಾ ಇರ್ತದೆ. ಸೊ ನಿಮ್ಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಆ ಸಾಲವನ್ನು ಅತ್ಯಂತ ನಿಮ್ಮ ಮಕ್ಕಳ ಶಿಕ್ಷಣಕ್ಕಾಗಿರ್ಬೋದು, ಇತರೆ ಕಾರ್ಯಗಳಿಗೆ ನೀವು ಉಪಯೋಗಿಸಿಕೊಂಡು ನಿಮ್ಮ ಒಂದು ಕುಟುಂಬದ ಬೆಳವಣಿಗೆಯನ್ನು ಮಾಡುವುದರ ಜೊತೆಗೆ ನಿಮ್ಮ ಒಂದು ಏಳಿಗೆ ಆಗಲಿ ಅನ್ನುವಂಥ ಆ ದೇವಿಯ ಮುಂದೆ ಒಂದು ಪ್ರಾರ್ಥಿಸಿಕೊಂಡು ತಮ್ಮೆಲ್ಲರ ಕುಟುಂಬ ಆ ಒಂದು ಇನ್ನಷ್ಟು ಬೆಳವಣಿಗೆ ಆಗಲಿ. ಸಾಲ ತೆಗೆದುಕೊಂಡದ್ದು ಮರುಪಾವತಿಯನ್ನು ಮಾಡುವುದರ ಮೂಲಕ ನೀವು ಕೂಡ ಬೆಳವಣಿಗೆ ಆಗಲಿ ಅನ್ನುವಂಥ 2 ಮಾತುಗಳನ್ನು ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಮಹಿಳಾ ಸಂಘದ ಆಶ್ರಯದಲ್ಲಿ ಕಾರ್ಯಕ್ರಮ ಅಭೂತಪೂರ್ವ ಕಾರ್ಯಕ್ರಮವಾಗಿದೆ. ಈ ಕಾರ್ಯಕ್ರಮಕ್ಕೆ ಮಾಡೋರು ನಮ್ಗೆ ಬರ್ಲಿಕ್ಕೆ ತಿಳಿದ್ರು. ಅದಕ್ಕೆ ವಿಷಯನ ಗೊತ್ತಿರಲಿಲ್ಲ, ಏನು ಕಾರ್ಯಕ್ರಮ ಏನಂತ. ಇಲ್ಲ ಈ ಸಾಲ ಕೆನರಾ ಬ್ಯಾಂಕ್ ಸಾಲ ಒದಗಿಸಿದಾರೆ, ಅವ್ರನ್ನ ನಾವು ಸನ್ಮಾನ ಮಾಡ್ತೀವಿ. ಅದ್ರ ಜೊತೆಗೆ ನಿಮಗೂ ಸನ್ಮಾನವನ್ನು ಇಡಬೇಕಂತ ಮಾತನಾಡಿದ್ರು. ಅದಕ್ಕೆ ಆ ಮೇಡಮ್ ಯಾಕೆ ನಮ್ಗೆ ಸನ್ಮಾನ ಮಾಡ್ತಕ್ಕಂಥ ವಿಚಾರವನ್ನು ಹೇಳಿದ್ದೆ. ಅವರು ಎಲ್ಲರೂ ನಮಗೆ ಆತ್ಮೀಯರಿರೋದಿಲ್ಲ. ಈ ಒಂದು ಅಲ್ಲೊಂದು ಕಾರ್ಯಕ್ರಮಗಳಿಂದ ತರವಾಗಿ ಬಂದರೆ ಈ ಮಹಿಳಾ ಸಂಘದ ಮಹಿಳೆಯರಿಂದ ಎಲ್ಲ ರಂಗದಲ್ಲಿ ಚಾಪನ್ನು ಮೂಡಿಸ್ತಾ ಇದ್ದಾರೆ. ಈ ಒಂದು ತಮ್ಮ ಸ್ವಯಂ ಉದ್ಯೋಗಕ್ಕಾಗಿ ಈ ಒಂದು ಸಾಲ ಸೌಲಭ್ಯ ಕೆನರಾ ಬ್ಯಾಂಕಿನ ಸಾಲ ಸೌಲಭ್ಯವನ್ನು ಪಡೆದ ಇವತ್ತು ಅವರು ಕೂಡ ಕುಟುಂಬ ನಿರ್ವಹಣೆಯಲ್ಲಿ ಅವರು ತಮ್ಮದೇ ಆದಂತಹ ಪಾತ್ರವನ್ನು ಅಳವಡಿಸಿಕೊಂಡು ಬರ್ತಾ ಇದ್ದಾರೆ. ಈ ಒಂದು ಸಾಲ ಸ್ವಯಂ ಉದ್ಯೋಗಕ್ಕಾಗಿ ಈಗ ಸಾಕಷ್ಟು ಯೋಜನೆಗಳಿರ್ತಾವೆ, ಸರ್ಕಾರದಲ್ಲಿ ಸಾಕಷ್ಟು ಯೋಜನೆಗಳಿರ್ತಾವೆ. ಆ ಯೋಜನೆ ಏನಂತ ಹೇಳಿ ಇವತ್ತು ನಮಗೂ ಗೊತ್ತಾಗಲ್ಲ. ಅಷ್ಟು ಇವತ್ತು ಸಾಕಷ್ಟು ಸರ್ಕಾರದ ವತಿಯಿಂದ ಈಗ ನಮ್ಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ, ಆಮೇಲೆ ಸಬ್ಸಿಡಿ ಕೂಡ ಸಾಲ ಸಿಗ್ತಾ ಇರ್ತಾರೆ. ಅದನ್ನ ನಮ್ಗೆ ಗೊತ್ತಾಗೋದಿಲ್ಲ. ಆ ಒಂದು ವಿಚಾರವನ್ನ ಇವತ್ತು ನಮ್ಮ DMC ಪುರಸಭೆ ಆಶ್ರಯದಲ್ಲಿ ಮಹಿಳಾ ಸಂಘವನ್ನು ಕಟ್ಟಿ ಇವತ್ತು ಅವ್ರಿಗೆ ಏನು ಉದ್ಯೋಗಕ್ಕೆ ಸ್ವಯಂ ಉದ್ಯೋಗಕ್ಕೆ ಏನು ಸಾಲ ಸೌಲಭ್ಯ ಸಿಗ್ತಾವ ಅಂತಕ್ಕಂಥದನ್ನ ಇವತ್ತು DMC ಒಂದು ಮಹಿಳಾ ಸಂಘಟನೆಯನ್ನು ಮಾಡಿ ಅವರು ತಮ್ಮತಕ್ಕಂಥ ವಿಚಾರ ಮಾಡಾಕ್ತಾರೆ. ಈ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ಪಡೆದು ಆ ಸ್ವಯಂ ಉದ್ಯೋಗವನ್ನು ಮಾಡುವುದರ ಮೂಲಕ ಸ್ವಾವಲಂಬಿ ಬದುಕು ಸಾಗಿಸಿ ನಿಮ್ಗೆಲ್ಲರಿಗೂ ಒಳ್ಳೆಯದಾಗಿ ಅಂತಕ್ಕಂಥ ವಿಚಾರವನ್ನು ಹಾರೈಸಿ ನಾನು ವಿವರ ಕೊಡ್ತೇನೆ. ಜೈ ಹಿಂದ್, ಜೈ ಕನ್ನಡ. ಆಮೇಲೆ ವೆಂಕಮ್ಮದೇವಿ ಸಂಘದವ್ರು ಬಂದು ಇಬ್ಬರಿಗೂ ಸನ್ಮಾನ ಮಾಡಬೇಕು ಅಂತ ನಾವು ಕೇಳ್ಕೊತೀವಿ. ಮತ್ತು ಯಾವ ಸಂಘದ ಉಳಿದಿದ್ದರೂ ಕ್ಷಮೆ ಬಿಡಿ, ಯಾಕಂದರೆ ಇನ್ನೂ ಚೀಫ್ ಆಫೀಸರ್ಗಳು ಇದ್ರು ಬಂದಿಲ್ಲ. ಅದಕ್ಕೆ ಎಲ್ಲ ಸಂಘದವರು ಒಬ್ಬೊಬ್ಬರು ಮುನ್ಸಿಪಾಲಿಟಿಗಳಿಗೆ ಎಲ್ಲ ಕಡೆ ಏನಾಗುತ್ತೆ ಅಂತ ಹೇಳಿದ್ರೆ ದುಡ್ಡು ಬಂದ ಮೇಲೆ ಯಾರೂ ಹಾಗೆ ಹೊಣಗಿಲ್ಲ. ಅದನ್ನು ನೀವು ಹಂಗೆ ಮಾಡಿಲ್ಲ. ರೊಕ್ಕ ಬಂದ ಮೇಲೆ ಎಲ್ಲರನ್ನ ಕರೆಸಿ ಅದಕ್ಕೆ ಯಾರು ಕಾರಣೀಭೂತರದಾರ ಅವ್ರನ್ನೆಲ್ಲರನ್ನ ಕರೆಸಿ ನಾವು ಒಂದು ಸನ್ಮಾನ ಕಾರ್ಯಕ್ರಮ ಮಾಡಿಕೊಂಡ್ರಿ. ತಮ್ಮ ದೊಡ್ಡ ಗುಣಕ್ಕೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಮಹಾತ್ಮ ಗಾಂಧಿಯವರು ಒಂದು ಮಾತು ಹೇಳ್ತಾರೆ, ಇಫ್ ಯು ವಾಂಟ್ ಟು ಸಿ ಇಂಡಿಯಾ ಯು ಮಸ್ಟ್ ಗೋ ಟು ದಿ ವಿಲೇಜಸ್, ದೇರ್ ಓನ್ಲಿ ಯು ಕ್ಯಾನ್ ಸಿ ದ ಇಂಡಿಯಾ ಅಂತ. ನೀವು ಭಾರತವನ್ನು ನೋಡ್ಬೇಕು ಅಂತ ಹೇಳಿದ್ರೆ ಈ ದೇಶದ ಹಳ್ಳಿಗಳಿಗೆ ಹೋಗ್ಬೇಕು. ಆ ಹಳ್ಳಿಯಲ್ಲಿರ್ತಕ್ಕಂಥ ಆ ತಾಯಂದಿರ ಸಂಸ್ಕೃತಿ, ಅವ್ರ ಸಂಸ್ಕಾರ ಏನಿರುತ್ತಲ್ಲ, ಅಲ್ಲಿಂದ ಭಾರತದ ಪರಿಚಯ ಆಗ್ತದೆ ಅಂತ.
ಇವತ್ತು ತಾವೇನು ಹಣವನ್ನು ತೆಗೆದುಕೊಂಡ್ಬಂದು ಅದಕ್ಕೆ ಪ್ರತಿಯಾಗಿ ಯಾರು ಅದಕ್ಕೆ ಸಹಾಯಭೂತಿಯನ್ನು ಮಾಡ್ಯಾರ ಅವ್ರಿಗೇನು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರಿ ಈ ದೊಡ್ಡ ಗುಣನ ಅವತ್ತು ಗಾಂಧಿಯವರು ಹೊಗಳಿದ್ರು ಅಂತ ಹೇಳಿ ಈ ಸಂದರ್ಭದಲ್ಲಿ ಬಯಸ್ತೇನೆ. ಮತ್ತು ನನಗೆ ಬಹುತೇಕವಾಗಿ ನಮ್ಮ ಲೋನ್ಗೆ ಅದಕ್ಕೆ ಇದಕ್ಕೆ ಓಡಾಡ್ತಿದ್ರು, ಅದರ ಬ್ಯಾಂಕ್ನವ್ರು ರೆಸ್ಪಾನ್ಸ್ ಮಾಡ್ತಿದ್ದಲ್ಲ ಸರಿಯಾಗಿ. ನಮಗೂ ಅನೇಕ ಕಂಪ್ಲೇಂಟ್ಗಳಿವೆ. ಭಾವಿಸ್ತೇನೆ ಮತ್ತು ಸರ್ಗೆ ಕನ್ನಡ ಬರಲ್ಲ ಅಂತ ಹೇಳಿದ್ರೆ ಭಾಷೆ ಬರದೇ ಇರ್ಬೋದು, ಅದರ ಭಾವನೆ ಅರ್ಥ ಆಗ್ತಾ ಅವ್ರಿಗೆ. ಯಾಕಂದ್ರೆ ಯಾರಾದ್ರೂ ಭಾಷೆ ಯಾರಿಗೆ ಬರಲ್ಲ ಅವ್ರೇನು ಅಬ್ಸರ್ವ್ ಮಾಡ್ತಾರೆ ಅಂತ ಹೇಳಿದ್ರೆ ನೀವು ಹೋಗಿ ನಿಮ್ಮ ಮುಖ ಲಕ್ಷಣದ ಮೇಲೆ ಅವ್ರು ಅರ್ಥ ಮಾಡ್ಕೊಂತಾರೆ. दिस इज पावर ऑफ रोमांस। आपको भाषा नहीं आएगी, भावन समझे करके उल्लू बना दिया, गधा बना के आपको रख दिया, पुलिस की कंप्लेंट जाएगा आपके नाम पे। एक्चुअल जो फंड यूज कर रहा है वो यार यहाँ बनकरपुर में ऑलमोस्ट इस साल कम से कम 70 लोगों के साथ ऐसा हो चुका है। ये बहुत बड़ा केस है। तो अभी इसलिए मैं बता रहा हूँ सब लोग संख्या में ये रखें। हाँ में जाना है, फ्री का चीज के लिए कोई चीज मेन जो चीज है उसको नहीं देखते कि फ्री कोई चीज जो मिलता है वो ठीक है। जैसे आप फ्रिज लेने गए उसके साथ माइक्रोवेव ओवन दे रहा है फ्री, तो आपको फ्री माइक्रोवेव ओवन को नहीं देखना, आपको फ्रिज की जरूरत है क्या, तब तो हमें फ्री वाली चीज देखेंगे। तो सिर्फ सब्सिडी के लिए मेरे को सब्सिडी मिल रहा है 1,25,000 रुपये, मैं चलो रोटी मशीन ले लेता हूँ। भले आपको करना नहीं है, सिर्फ सब्सिडी के लिए, उस एंगल से आप मत सोचिए। आपको सही में अगर बिजनेस करना है, रोटी मशीन खरीदना है, वो एक अलग से आ गया, आपके ग्रांट आ गया, चलो सब्सिडी आ गया, आपको लोन बर्डन कम हो। सिर्फ लोन लोगे आपका लोन एनपीए जाएगा, फिर हम आपको रिकवरी के लिए आएंगे, तो फिर दिक्कत रहता है। और एक चीज और है, अभी एक नेशनल लोक अदालत हमारा 12 तारीख को लोक अदालत सीगांव में होने वाला है। में रहेंगे जिन्होंने लोन लिया है, किसी ने कारणवश वो नहीं भर पाए अपना जो साला रखा है बड्डी, तो वो अपना आगे वो सेटलमेंट वहाँ पे कर सकते हैं। अच्छा अवसर है, वहाँ पे लोक अदालत कोर्ट के द्वारा सेटल्ड होता है। बैंक भी थोड़ा कम करने के लिए रेडी रहते हैं, कोर्ट के ऊपर से बोलते हैं वो भी कम करते हैं, लेकिन आपको आना है पहले और देना है। ये 12 तारीख को है नेशनल लोक अदालत, साल में 2 बार होता है, 1 सितंबर में और 1 तारीख में। ठीक ठीक ओके। ನನಗೆ 50 ರೂಪಾಯಿ ಕೊಟ್ಟು ಬಂದು ಕೊಡ್ತೇವೆ, ಇಲ್ಲ ಬಿಡಂಗಿಲ್ಲ. ಇವಾಗ ಹುಡುಗಿರ ಹೊರಗಡೆಲ್ಲ ಹೋಗ್ತೀನಿ, ಏನಿಲ್ಲ ನನ್ನ ಮಗಳು ಬಿಡಂಗಿಲ್ಲ, ನಾನು ಹುಡುಗಿ ಕಡೆ ಹೋಗ್ಬಿಟ್ಟಾವ. ಆಮೇಲೆ ಪೊಲೀಸ್ ತಪ್ಪು 50 ರೂಪಾಯಿ ರೊಕ್ಕ ಕೊಡ್ಲೈತಿ, ಹಿಟ್ಟು ಶರ್ಟ್ ಹೊಡೆದವ ಅವನು. ನನಗೆ ಏನು 50 ರೂಪಾಯಿ ಕೊಟ್ಟಾವ, ಬಾಡಿ ಅಂತ ಬಾಜು ಮಗ ಕಂದ್ರಿಗಳಿಂದ ಕಳ್ಳ ಅವನ ಹುಡಿ ಅವ್ನಿಗೆ ಯೋಚನೆ ಮಾಡೋಣ. ಒಂದು 100 ಆಗಿದ್ದ ನನಗೆ ಬೇರೆ ಪೈಸಾ ಏನೋ 50 ರೂಪಾಯಿ ನನಗೆ ಏನೋ ಖುಷಿಯಾಗಿ ಕೊಟ್ಟಾಳಿದೈತಿ, ಚಂದಿ ಮುಂದೆ ಮುದುಕು ಬಿಡಲ್ಲೈತಿ 50 ರೂಪಾಯಿ. ಅದಕ್ಕೆ ಹೆಣ್ಮಕ್ಳು ಒಪ್ಪು ಹುಡುಗಿಯರು ಚಂದ ಸಂಘ ಮಾಡ್ಕೊಂಡು ಚಂದಾಗಿ ನೀವು ಕಟ್ಕೊಂಡು ಲೋನ್ ತೆಗಿಸ್ಕೊಂಡು ಬ್ಯಾಂಕಿನಿಂದ ರೊಕ್ಕ ತೆಗಿಸ್ತೀರಿ ತಗೋರಿ. ನಿಮ್ಗೆ ಏನೋ ಗೌರ್ಮೆಂಟಿಂದ ಏನೋ ಸಹಾಯ ಬಂದು ಸರ್ಕಾರದಿಂದನೂ ನಾವು ನಿಮ್ಗೆ ಹೆಲ್ಪ್ ಮಾಡಬೇಕು. ಮಹಿಳಾ ಸ್ವಸಹಾಯ ಸಂಘದವರು ಕೆನರಾ ಬ್ಯಾಂಕಿನಲ್ಲಿ ಅತ್ಯುತ್ತಮವಾಗಿ ಕೆಲಸ ನಿರ್ವಹಿಸುತ್ತಿರುವಂತಹ ವ್ಯವಸ್ಥಾಪಕರಿಗೂ ಹಾಗೂ ಅರುಣಾ ಮೇಡಮ್ ಅವರಿಗೂ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದಕ್ಕೆ ಕಾರಣ ನಮ್ಮ ಕೆನರಾ ಬ್ಯಾಂಕಿನಲ್ಲಿ ಇರುವಂತಹ ವ್ಯವಸ್ಥಾಪಕರಾಗಲಿ ಅರುಣಾ ಮೇಡಮ್ ಅವರಾಗಲಿ ಅತ್ಯುತ್ತಮವಾಗಿ ಅವರು ಯಾರೇ ಹೋಗಲಿ ಮಹಿಳೆಯರು ಅವರನ್ನು ಸಮಾಧಾನ ರೀತಿಯಿಂದ ಕರೆದು ಕುಂದಿರ್ಸ್ಕೊಂಡು ಮಾತಾಡಿ ಅವ್ರಿಗೇನು ಲೋನ್ ಬೇಕು, ಏನು ಸಮಸ್ಯೆ ಇದೆ ಅಥವಾ ಮರುಪಾವತಿ ಹೆಂಗೆ ಮಾಡಬೇಕು, ಅದಕ್ಕೆ ಬಡ್ಡಿ ಎಷ್ಟು ಏನು ಅಂತಂದು ಹೇಳಿಬಿಟ್ಟು ಸುವ್ಯವಸ್ಥಿತವಾಗಿ ಅವ್ರಿಗೆಲ್ಲದನ್ನು ತಿಳಿಸಿ ಇದುವರೆಗೂ ಸುಮಾರು ನಮ್ಮ ಒಂದು ಬಂಕಾಪುರದಲ್ಲಿ ನಮ್ಮ ವ್ಯಾಪ್ತಿಯಲ್ಲಿ ಬರುವಂತಹ ಸಂಘಗಳಿಗೆ ಸುಮಾರು 78 ಲಕ್ಷ ರೂಪಾಯಿನ ಸಾಲವನ್ನು ಕೊಟ್ಟು ಸಂಘದ ಮಹಿಳೆಯರಿಗೆ ಆರ್ಥಿಕವಾಗಿ ಬಲವರ್ಧನೆ ಆಗಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಹಾಗೆ ಮತ್ತು ಅವ್ರೇನಾದರೂ ಸ್ವಂತ ಕೆಲಸವನ್ನು ಮಾಡ್ತೀನಿ ಅಂತಂದರೆ, ಸ್ವಂತ ದುಡಿಮೆ ಮಾಡ್ತೀನಿ ಅಂತಂದ್ರೆ ಅದಕ್ಕೂ ಕೂಡ ಅವರು ಸಾಲವನ್ನು ಕೊಡಿಸ್ತೀವಿ ಮತ್ತು ಸಬ್ಸಿಡಿ ಸಾಲವನ್ನು ನಾವು ಕೊಡೋದಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಅಷ್ಟೇ ಒಂದು ಇದರಿಂದ ನಮ್ಮ ಪುರಸಭೆಯ ಸಮುದಾಯ ಸಂಘಟಕರಾದಂಥ ಗಿಡ್ಡಣ್ಣವ್ರ ಸರ್ ಸಂಘಗಳಿಗೆ ಹೀಗೆ ಮಾರ್ಗದರ್ಶನ ಮಾಡಬೇಕು, ಹೀಗೆ ಇಲ್ಲ ಅವ್ರ ಕಡೆಯಿಂದ ಏನೋ ಒಂದು ಕೆಲಸ ಮಾಡಿಸ್ಬೇಕಂತಂದ್ರೂ ಅವರು ಅತ್ಯುತ್ತಮವಾಗಿ ಮಾರ್ಗದರ್ಶನ ಕೊಡುವ ಮುಖಾಂತರ ನಮ್ಮನ್ನು ಫೀಲ್ಡ್ನಲ್ಲಿ ರೆಡಿ ಮಾಡಿಬಿಟ್ಟು
ಇದುವರೆಗೂ ಅವ್ರಿಗೆ ಒಂದು ಉತ್ತಮವಾದಂಥ ಮಾರ್ಗದರ್ಶನವನ್ನು ನೀಡ್ರಿ ಅಂತ ಹೇಳಿಬಿಟ್ಟು ನಮಗೆ ಇದುವರೆಗೆ ಬಿಟ್ಟು ಕೆಲಸ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಂಥ ಎಲ್ಲರಿಗೂ ಇದು ಧನ್ಯವಾದಗಳು. ಆಮೇಲೆ ನಾವು ಕೊಡಿಸೋಂಥ ಸಾಲವನ್ನು ಎಲ್ಲ ಸಂಘದವರು ಮರುಪಾವತಿ ಉತ್ತಮ ರೀತಿಯಿಂದ ಮಾಡ್ತಾ ಇದ್ದೀರಾ. ಇದೇ ಥರವನ್ನಾಗಿ ಮುಂದುವರ್ಸ್ಕೊಂಡು ಹೋಗ್ರಿ, ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅರುಣಾ ಮೇಡಮ್ ಅವರು ಆಗಮಿಸಿ ಅವರು ಸನ್ಮಾನವನ್ನು ಕೂಡ ಸ್ವೀಕರಣೆ ಮಾಡಿದ್ದಾರೆ. ಅದಕ್ಕೆ ಎಲ್ಲರ ಪರವಾಗಿ ನಾನು ನಮ್ಮ ಮುನ್ಸಿಪಾಲ್ಟಿ ಪರವಾಗಿ ಹಾಗೂ ಮತ್ತು ನಮ್ಮ ಸಂಘದ ಎಲ್ಲ ಸದಸ್ಯರ ಪರವಾಗಿ ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಾವು ಗ್ರಾಮದೇವಿ ಸಂಘದವರು ಮಹಿಳಾ ಸಂಘದಿಂದ ಮಾತಾಡಕತ್ತೀವಿ. ಈಗ ನಾವು ಮಹಿಳಾ ಸಂಘದವರು ಎಲ್ಲರೂ ಕೂಡ್ಕೊಂಡು ಎಲ್ಲ ಮಹಿಳೆಯರು ಕೂಡ್ಕೊಂಡು ನಾವು ಸಾಲವನ್ನು ಪಡೆದುಕೊಂಡಿದ್ವಿ ಕೆನರಾ ಬ್ಯಾಂಕ್ನಿಂದ. ಕೆನರಾ ಬ್ಯಾಂಕ್ ಅಧಿಕಾರಿಗಳಿಗೆ ನಮ್ಗೆ ಸಾಲ ಕೊಟ್ಟಿದ್ದಷ್ಟಲ್ಲ ಮಹತ್ವ ಅಲ್ಲ, ಸಾಲ ಕೊಟ್ಟವ್ರಿಗೆ ನಾವು ಕೃತಜ್ಞತೆ ಸಲ್ಲಿಸಬೇಕಂತೇಳಿ ಅವರನ್ನು ಕರೆದು ಇವತ್ತು ಎಲ್ಲ ಸಂಘದವರು ಕೂಡಿ ಸನ್ಮಾನವನ್ನು ಏರ್ಪಡಿಸಿದ್ವಿ. ನಾವು ಸಾಲ ತಗೊಂಡು ನಾವು ಅದನ್ನು ದುರುಪಯೋಗ ಪಡಿಸ್ಕೊಂಡಿಲ್ಲ, ಉಪಯೋಗ ಪಡಿಸ್ಕೊಂಡೇವಿ. ನಾವು ಎಲ್ಲ ನಮ್ಮ ಮನೆತನದಿಂದ ಹಿಡಿದು ನಾವೆಲ್ಲ ಮಹಿಳೆಯರು ಏನದೇವೆಲ್ಲ ನಾವು ಅದನ್ನು ಉಪಯೋಗ ತಗೊಂಡು ಅಲ್ಲಿ ಏನೇನು ಕೆಲಸ ಮಾಡಬೇಕು, ನಮ್ಮ ಮನೆತನದಾಗಿರಲಿ ನಮ್ಮದು ವೈಯಕ್ತಿಕವಾಗಿರಲಿ ಗ್ರಾಮದಿಂದ ಇರಲಿ ನಾವೆಲ್ಲನೂ ಮಾಡಾಕತ್ತೀವಿ. ಕೆಲಸನ ಅಭಿವೃದ್ಧಿಯನ್ನು ಮಾಡಾಕತ್ತೀವಿ. ಮನೆ ಅಭಿವೃದ್ಧಿ ಆಗಿರ್ಬೋದು, ಗ್ರಾಮ ಅಭಿವೃದ್ಧಿ ಆಗಿರ್ಬೋದು, ನಮ್ಮ ಇದ್ರದ್ದು ಆಗಿರ್ಬೋದು ಮಾಡಾಕತ್ತೀವಿ. ಹಾಗಾಗಿ ಇದು ಮಹಿಳೆಯರು ಎಲ್ಲರಿಗೂ ನಾವು ಹೇಳೋದೇನಂತಂದ್ರೆ ಮಹಿಳಾ ಸಂಘದವರಿಗೆ ಎಲ್ಲರೂ ಸಾಲವನ್ನು ತಗೋರಿ, ದುರುಪಯೋಗ ಪಡಿಸ್ಕೊಂಡು ಅದರದ್ದು ಸದುಪಯೋಗದಿಂದ ನೀವೆಲ್ಲರೂ ಜೀವನ ಮಾಡಿರಿ ಅಂತ ಹೇಳಕ್ಕೆ ಬಯಸ್ತೇವೆ. ಇದೇ ಸಂದರ್ಭದಲ್ಲಿ ಪ್ರೇಮ ಪಾಟೀಲ್, ರಾಜೇಶ್ವರಿ ಹಾಗೂ ರೇಖಾ ಗುಡಿಗೇರಿ ಬ್ಯಾಂಕಿನ ಸವಲತ್ತು ತೆಗೆದುಕೊಂಡು ಸರಿಯಾಗಿ ಬ್ಯಾಂಕಿನ ವ್ಯವಹಾರ ಮಾಡಿದರೆ ಎಲ್ಲ ಬ್ಯಾಂಕಿನವರು ಕೂಡ ಸದುಪಯೋಗ ಪಡೆದುಕೊಳ್ಳಬಹುದು ಅಂತ ಮಹಿಳೆಯರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಮತ್ತು ಎಲ್ಲ ಸ್ವಸಹಾಯ ಸಂಘದ ಮಹಿಳೆಯರು ಉಪಸ್ಥಿತರಿದ್ದರು. ರವಿರಾಜ್ ಎಸ್ ಸಂಶಿ, ಶಿಗ್ಗಾಂವ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.